ಓಕೆ ಫ್ರೆಂಡ್ಸ್, ನಾನಿವಾಗ ಆಗ್ರಾ ಏರ್ಪೋರ್ಟಿಂದ ಹೊರಗಡೆ ಬರ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಟು ಆಗ್ರಾ ಫ್ಲೈಟ್ ಜರ್ನಿ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ನಾವು ಬರುವಾಗಲೇ ನಾವು ಕಾರು ಮತ್ತು ರೆಸ್ಟೋರೆಂಟ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ನಮಗೆ ಈಗ ಕಾರಿಗೆ ವೆಯ್ಟ್ ಮಾಡ್ತಾಯಿದ್ವಿ, ಕಾರ್ ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಬಂತು ಇವಾಗ ಕಾರು. ಈಗ ನಾವು ಕಾರಲ್ಲಿ ಫಸ್ಟು ಆಗ್ರಾ ಫೋರ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಆಗ್ರಾ ಫೋರ್ಟಿಗೆ ಬಂದ್ವಿ. ಇಲ್ಲಿ ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿತ್ತು ಅಂತೇಳಿ ಒಂದು ಸೆಲ್ಫಿನ ತೊಗೊಂಡೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಆಗ್ರಾ ಫೋರ್ಟಿಗೆ ಹೋಗಬೇಕಂತಂದರೆ ಸ್ವಲ್ಪ ದೂರ ನಾವು ವಾಕೇಬಲಲ್ಲಿ ನಿಟ್ಕೊಂಡೇ ಹೋಗಬೇಕು. ಅಲ್ಲೂ ಅಷ್ಟೇ, ಎಲ್ಲ ಕಡೆ ಮಾಡೋ ಥರನೂ ಇಲ್ಲೂ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಬ್ಯಾಗ್ ಇರ್ಬೋದು ಅಥವಾ ನಮ್ಮ ಮೊಬೈಲ್ ಇರ್ಬೋದು, ಎಲ್ಲನೂ ಚೆಕ್ ಮಾಡಿಬಿಟ್ಟೆ ಒಳಗಡೆ ಬಿಡೋದು. ಸೊ ಎಲ್ಲ ಕಡೆ ನೋಡಿದ್ವಿ, ಎಲ್ಲ ರೆಡ್ ಆಗಿ ಕಾಣಿಸ್ತಿದೆ, ಏಕೆಂದರೆ ಪೂರ್ತಿ ರೆಡ್ಡಲ್ಲೇ ಕಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಅಲ್ಲೆಲ್ಲ ನೋಡಿ ಚಿಕ್ಕ ಚಿಕ್ಕ ಕೋಣೆಗಳನ್ನು ಕಟ್ಟಿದ್ದಾರೆ, ಒಂದೇ ಥರ ಇದೆ. ನಾವು ಎಲ್ಲಿ ಹೋಗಿ ಯಾವ ಕಡೆ ಬರ್ತೀವಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಕನ್ಫ್ಯೂಸ್ ಆಗುತ್ತೆ. ನೀವೇನಾದರೂ ಆಗ್ರಾ ಫೋರ್ಟ್ಗೆ ಪ್ಲ್ಯಾನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಗೈಡ್ ತೊಗೊಂಡು ಹೋಗೋದು ಬೆಸ್ಟ್ ಅನಿಸುತ್ತೆ. ಏಕೆಂದರೆ ಗೈಡ್ಸಿಗೆಲ್ಲ ಆಲ್ಮೋಸ್ಟು ಯಾವ ಕಡೆ ಹೋಗಿ ಯಾವ ಕಡೆ ಬರಬೇಕು ಪೂರ್ತಿಯಾಗಿ ಹಿಸ್ಟ್ರಿ ಕೂಡ ಗೊತ್ತಿರೋದ್ರಿಂದ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ನಾವು 4:30 ಹಂಗೆ ಹೋಗಿದ್ವಿ ನಾವು. ಹಾಗಾಗಿ ಅಷ್ಟು ಬಿಸಿಲು ಇರಲಿಲ್ಲ ನಮಗೆ, ಏಕೆಂದರೆ ಸುತ್ತ ಕೋಟೆ ಇರೋದ್ರಿಂದ ನೆರಳಿತ್ತು, ಒಳ್ಳೆ ತಣ್ಣಗೆ ಗಾಳಿನೂ ಬರ್ತಾಯಿತ್ತು. ಹಾಗಾಗಿ ನೋಡಲಿಕ್ಕೆ ನಮಗೆ ಏನೂ ಅದು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಇಲ್ಲಿ ನೋಡಿ, ಆ ಕಡೆ ಈ ಕಡೆ ಮಾತ್ರ ತುಂಬ ಚೆನ್ನಾಗಿ ಪಾರ್ಕ್ ಥರ ಮಾಡಿ ಡಿಸೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ಇಲ್ಲೊಂದು ದೊಡ್ಡ ಸಭಾಂಗಣ ಇರೋದ್ರಿಂದ 4 ಕಡೆಯೂ ಸೇಮ್ ಒಂದೇ ಥರ ಪಾರ್ಕನ್ನ ರೆಡಿ ಮಾಡಿದ್ದಾರೆ. ಇಲ್ಲಂತೂ ಒಳ್ಳೊಳ್ಳೆ ವೀಡಿಯೋಸು ರೀಲ್ಸು ಮಾಡ್ಕೊಳಕ್ಕೆ ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಇಲ್ಲೊಂದು ಸಭಾಂಗಣ ಕಾಣ್ತಿದೆಯಲ್ಲ, ಇಲ್ಲಿ ಆಗಿನ ಕಾಲದಲ್ಲಿ ಸಭೆಗಳನ್ನ ಮಾಡ್ತಾಯಿದ್ರಂತೆ. ಅಂದರೆ ಸಭಾಪತಿ ಅಲ್ಲಿ ಕೂತ್ಬಿಟ್ಟು ಮಾತಾಡಿದ್ರೆ ಅದು ಮೈಕಲ್ಲಿ ಕೇಳಿಸೋ ಥರ ಜೋರಾಗಿ ಅವ್ರದ್ದು ವಾಯ್ಸ್ ಕೇಳ್ತಾ ಇತ್ತಂತೆ. ಹಾಗಾಗಿ ಇಲ್ಲಿ ಸಭೆಗಳನ್ನ ಮಾಡ್ತಾಯಿದ್ರಂತೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ತುಂಬ ದೊಡ್ಡ ದೊಡ್ಡ ಬಾವಿಗಳಿವೆ. ಆ ಬಾವಿಗಳಲ್ಲಿ ಆಗಿನ ಕಾಲದಲ್ಲಿ ವಜ್ರ ವೈಡೂರ್ಯಗಳನ್ನೆಲ್ಲ ಇಡ್ತಾ ಇದ್ರಂತೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಾನು ಒಂದು ಇಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ತಾಜ್ ಮಹಲ್ ತುಂಬ ಹತ್ತಿರದಲ್ಲಿ ಕಾಣಿಸುತ್ತೆ. ಆಮೇಲೆ ಇಲ್ಲಿ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳಿವೆ, ಫೋಟೋಸ್ನೆಲ್ಲ ತೊಗೋಬೋದು. ಹಾಗಾಗಿ ನಾವು ತೊಗೊಂಡ್ವಿ. ಓಕೆ, ನೀವು ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಈವ್ನಿಂಗ್ ಹೋಗಿ. ಓಕೆ, ಆಗ್ರಾ ಫೋರ್ಟ್ನ ನೋಡಿಕೊಂಡು ರಿಟರ್ನ್ ನಮ್ಮ ರೆಸ್ಟೋರೆಂಟ್ಗೆ ಬಂದ್ವಿ. ನಾವು ಸ್ಟೇ ಆಗಿದ್ದ ರೂಮು ಹೇಗಿತ್ತು ಅಂತೇಳಿ ಶೇರ್ ಮಾಡ್ಕೋಬೇಕು ಅಂತ ಒಂದು ಶಾರ್ಟಾಗಿ ವಿಡಿಯೋ ಮಾಡಿ ಹಾಕಿದೆ, ತುಂಬ ಚೆನ್ನಾಗಿತ್ತು. ಓಕೆ ಬಾಯ್, ನಾವು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.